ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ಲೋಕಾಯುಕ್ತ ದಾಳಿ ಅಧಿಕಾರಶಾಹಿ ಮೇಲೆ ಅಧಿಕಾರಿಗಳ ಮೇಲೆ ಮಾಡಿದ 18 ಕೋಟಿ ಆಸ್ತಿ ಪತ್ತೆ ಮಾಡಿದ. ಎಷ್ಟು? 18 ಕೋಟಿ. 7 ಜನ ಅಧಿಕಾರಿಗಳ ಮೇಲೆ ದಾಳಿ ಮಾಡಿದ. ಇವರು ತಪ್ಪಿತಸ್ಥರು, ದುಡ್ಡು ಎಲ್ಲಿದು ಬಂತು ಅಂತನ್ನುವಂಥ ಪ್ರಶ್ನೆಯನ್ನು ಮಾಡಿದ. ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡದ. ಅಕ್ರಮ ಆಸ್ತಿ. ಆ ಅಕ್ರಮ ಆಸ್ತಿ ಏನು, ಎಂತು, ಯಾರು ಮಾಡಿದರು? ಇಲ್ಲಿಂದ ಸಾಕಷ್ಟು ಅಧಿಕಾರಶಾಹಿ ವರ್ಗ ಆಗಿರ್ಬೋದು, ರಾಜಕೀಯ ಜನ ಆಗಿರ್ಬೋದು, ಎಲ್ಲಂತೂ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಇನ್ನೂ ಭ್ರಷ್ಟಾಚಾರ ತೀವ್ರ ಆಗ್ತಾಯಿದ್ರು, ಕಡಿಮೆ ಆಗ್ತಾಯಿಲ್ಲ. ಈಗೇನೋ ಲೋಕಾಯುಕ್ತರು ಮತ್ತು ಮೇಲೆ ದಾಳಿ ಮಾಡ್ತಾ ಇರ್ತಾರೆ, ಇನ್ನೊಬ್ರು ದಾಳಿ ಮಾಡ್ತಾಯಿದ್ರು. ಅದು ಇಷ್ಟೊಳಗೆ ಕಡಿಮೆ ಆಗಬೇಕಾಯ್ತು ಪ್ರಮಾಣ, ಯಾಕೆ ಕಡಿಮೆ ಆಗ್ತಾಯಿಲ್ಲ? ಈಗ ನೋಡಿರಿ, ಈ ಮಾಧವರಾವ್ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರಿಂಗ್ ವಿಭಾಗ, ಹೆಬ್ಬಾಳ್ ಉಪವಿಭಾಗ, BBMP ಬೆಂಗಳೂರವ್ರು. ಅವ್ರ ಆಸ್ತಿ ಅದ 7 ನಿವೇಶನಗಳಿದ್ದಾವೆ, 2 ಬಂಗ್ಲೆ ಅದಾವೆ, 48 ಎಕರೆ 27 ಗುಂಟೆ ಕೃಷಿ ಜಮೀನು ಸೇರಿ 7.52 ಕೋಟಿ ಮೌಲ್ಯ ಸ್ಥಿರಾಸ್ತಿ ಐತಿ. 7.25 ಕೋಟಿ ರೂಪಾಯಿ ಸ್ಥಿರಾಸ್ತಿ ಐತಿ. ಅಧಿಕಾರಿ ಯಾವ ಮೂಲದಿಂದ ಬಂತು, ಏನು ಒಂದು ಚರ್ಚೆ ಅನ್ನೋಗಿದ್ದು ಶೋಧನೆ ಆಗಬೇಕಾಗಿದೆ. ಅಷ್ಟಂತೆ ಮುಟ್ಟುಗೋಲು ಹಾಕೊಂಡಿದ್ದಾರೆ. 97,200 ನಗದು ರೂಪಾಯಿದ ನಗದ, 55 ಲಕ್ಷದ ಚಿನ್ನಾಭರಣ, 50 ಲಕ್ಷ ಮೌಲ್ಯದ ವಾಹನಗಳು, ಇಷ್ಟೆಲ್ಲ ಹೊಂದಿದ್ದಾರೆ. ಇವೆಲ್ಲ ಮೂಲ ಎಲ್ಲಿದ್ರು, ಹೇಗೆ ಬಂತು, ಹೆಂಗೆ ಕಳಿಸಿದ್ರು, ಇವ್ರ ಪೇಮೆಂಟ್ ಏನು, ಎಷ್ಟು ಉಳಿತದೆ, ಎಷ್ಟು ಉಳಿತಾಯ, ಇವೆಲ್ಲನೂ ಪರಿಶೀಲಿಸಿ ಶಿಕ್ಷೆ ನಂತರ ನೋಡೋಣ. ಈಗ ಎರಡನೇದಾಗ ನಮ್ಮ ಇವ್ರದ್ದು ಒಟ್ಟು 8.57 ಕೋಟಿ ರೂಪಾಯಿ ಆಸ್ತಿ ಆಗಿದೆ ನಮ್ಮ ಮಾಧವರಾವ್ ಅವ್ರದ್ದು. ಎರಡನೇದು TK ರಮೇಶ್ ಅಂತೇಳಿ, ಉಪ ಕಾರ್ಯದರ್ಶಿ, ಜಿಲ್ಲಾ ಪಂಚಾಯತ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇವರು 3 ನಿವೇಶನಗಳಿದ್ದಾವೆ, ಜೊತೆಗೆ 1 ಬಂಗಲೆ ಸೇರಿ 1.23 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಆಸ್ತಿ. ಮುಂದೆ 20,200 ನಗದು ಕೈಯಾಗಿದ್ದು, 3.58 ಲಕ್ಷದ ಚಿನ್ನಾಭರಣ, ಮುಂದೆ ಅದರ ಜೊತೆಗೆ 20 ಲಕ್ಷ ಮೌಲ್ಯದ ವಾಹನಗಳು, 67.50 ಲಕ್ಷದ ದಾಖಲೆಗಳು, 6.55 ಲಕ್ಷದ ಗೃಹ ಬಳಕೆ ವಸ್ತುಗಳು. ಒಟ್ಟಾರೆಯಾಗಿ 2,21 ಲಕ್ಷ ರೂಪಾಯಿ ಒಟ್ಟು ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅಟ್ಟು ಇವ್ರುಗಳಿಗೆ ಎಕ್ಸ್ಟ್ರಾ ತಾವು ಕಳಿಸೋಕ್ಕಿಂತಲೂ ಹೆಚ್ಚು ಗಳಿಸ್ಕೊಳ್ಳೋದು ಅದು ಎಲ್ಲಿದು ಅಂತ ಕೇಳುವಂಥದ್ದು. ಮುಂದೆ ಆಮೇಲೆ KC ಶಶಿಧರ್ ಅಂತೇಳಿ ವ್ಯವಸ್ಥಾಪಕ, ಅಂದರೆ ಮ್ಯಾನೇಜರ್, ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಚಿತ್ರದುರ್ಗದವರು. ಹಿಂದುಳಿದ ಇಲಾಖೆಗೆ ಇವರೇನಪ್ಪ ಅಂತಂದ್ರೆ ವ್ಯವಸ್ಥಾಪಕರು, ಮ್ಯಾನೇಜರ್ ಆಗಿದ್ದಾರೆ. ಇವರ 1 ನಿವೇಶನ ಅದ, 1 ಬಂಗಲೆ ಅದ, 9 ಎಕರೆ 16 ಗುಂಟೆ ಕೃಷಿ ಭೂಮಿ ಅದ. ಅದು ಎಲ್ಲ ಕೂಡ 1.23 ಕೋಟಿ ರೂಪಾಯಿ ಮೌಲ್ಯದಾಗ ಸ್ಥಿರಾಸ್ತಿ. ಆಮೇಲೆ 58,200 ರೂಪಾಯಿ ನಗದ, 27.61 ಲಕ್ಷ ಚಿನ್ನಾಭರಣ, 34.81 ಲಕ್ಷದ ಮೌಲ್ಯದ ವಾಹನಗಳು. ಒಟ್ಟಾರೆಯಾಗಿ 1.78 ಕೋಟಿ ಆಸ್ತಿ ಮೌಲ್ಯ ಆಗ್ತದೆ ಇವ್ರದ್ದು. ಇನ್ನು ಸಚಿನ್ ಬಸವಂತ್ ಮಂಡೇದರ್, FDA ಅಂದರೆ FDC ಅಂತ ಕರಿತೀವಲ್ಲ, ಅವರು ನೋಡಿದ್ರೆ FDA. ಇವ್ರ ಆಸ್ತಿ ನೋಡ್ರಿ, ಉಪನೋಂದನಾಧಿಕಾರಿ ಕಚೇರಿ ಬೆಳಗಾವಿ, ಅವರು ಸಬ್ ರಿಜಿಸ್ಟರ್ ಆಫೀಸ್ನಾಗ. ಇವ್ರದ್ದು 1 ನಿವೇಶನ, ನಿರ್ಮಾಣ ಹಂತದ 1 ಮನೆ, 1 ಎಕರೆ 12 ಗುಂಟೆ ಕೃಷಿ ಜಮೀನು, ಒಟ್ಟು 58 ಲಕ್ಷ ಮೌಲ್ಯ ಸ್ಥಿರಾಸ್ತಿ. ಮುಂದೆ 1.35 ಲಕ್ಷ ನಗದ, 87.27 ಲಕ್ಷ ಚಿನ್ನಾಭರಣ, 25 ಲಕ್ಷದ ಮೌಲ್ಯದ ವಾಹನಗಳು, 1.1 ಕೋಟಿ ಮೌಲ್ಯದ ಠೇವಣಿ ಮತ್ತು ಷೇರು ಹೊಂದಿಕೆ ಹೂಡಿಕೆ, 2.56 ಕೋಟಿ ರೂಪಾಯಿ ಒಟ್ಟು ಆಸ್ತಿ. ನೋಡಿರಿ ಇವರು ಒಬ್ಬ FDA. ಇನ್ನೊಬ್ಬರು ಬರ್ತಾರೆ, ಸಂಜಯ್ ಅಣ್ಣಪ್ಪ ದುರ್ಗಣ್ಣವರು, ಪಶು ನಿರೀಕ್ಷಕ, ಏನಪ್ಪ ನಿಲಜಿ ಪಶು ಆಸ್ಪತ್ರೆ, ರಾಯಬಾಗ್ ಬೆಳಗಾವಿ ಜಿಲ್ಲೆದವರು. ಇವರು 4 ನಿವೇಶನಗಳಿದ್ದಾವೆ, 1 ಮನೆ ಅದ, 1 ಎಕರೆ ಕೃಷಿ ಭೂಮಿ ಅದ, 50.77 ಲಕ್ಷದ ಮೌಲ್ಯದ ಸ್ಥಿರಾಸ್ತಿ, 2,190 ನಗದದ, 90.92 ಲಕ್ಷ ಚಿನ್ನಾಭರಣ, ಮುಂದೆ 4.50 ಲಕ್ಷ ಮೌಲ್ಯದ ವಾಹನಗಳು, 8.86 ಲಕ್ಷ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು. ಒಟ್ಟು 74.7 ಲಕ್ಷ ಆಸ್ತಿ, ಒಟ್ಟು ಆಸ್ತಿ. ಇನ್ನು ಬರುವಂಥ ಶಿವಲಿಂಗಯ್ಯ ಪಂಚಾಕ್ಷರ ಹಿರೇಮಠ, PDO ಹೇಳಿ ಕಳಿಸ್ತಾರೆ. ಹುಲಿಗೇರಿ ಗ್ರಾಮದ ಪಂಚಾಯಿತಿ ಬಾದಾಮಿ ಅವರು, ಬಾಗಲಕೋಟೆ ಜಿಲ್ಲೆ.
ಒಂದು ನಿವೇಶನ ಒಂದು ಮನೆ ಸೇರಿ 1.18 ಕೋಟಿ ಆಸ್ತಿ, 1.97 ಲಕ್ಷ ನಗದು, 14.78 ಲಕ್ಷದ ಚಿನ್ನಾಭರಣ, 8.50 ಲಕ್ಷದ ಮೌಲ್ಯದ ವಾಹನಗಳು, 8.86 ಲಕ್ಷದ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು, ಒಟ್ಟಾರೆಯಾಗಿ 1.43 ಕೋಟಿ ಆಸ್ತಿಯ ಒಟ್ಟು ಮೌಲ್ಯ. ಇನ್ನು ಏಳನೇದಾಗೆ ನರಸಿಂಗರಾವ್ ಗುಜ್ಜಾರ್ ಅನ್ನೋರು, ಇವರು ಗುಜ್ಜಾರ್ ಅವರು ಸಹಾಯಕ ಲೆಕ್ಕಾಧಿಕಾರಿ ಜಿಲ್ಲಾ ಪಂಚಾಯತ್ ಕಚೇರಿ ರಾಯಚೂರು. 5 ನಿವೇಶನಗಳು, 2 ಬಂಗಲೆ ಸೇರಿ 78 ಲಕ್ಷ ಸ್ಥಿರಾಸ್ತಿ, 32,182 ನಗದ, 40.40 ಲಕ್ಷ ಮೌಲ್ಯದ ಚಿನ್ನಾಭರಣ, ರೂಪಾಯಿ 1.70 ಲಕ್ಷ ಮೌಲ್ಯದ ವಾಹನಗಳು, 8.86 ಲಕ್ಷ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು, ಒಟ್ಟು 1.20 ಕೋಟಿ ಆಸ್ತಿಯ ಒಟ್ಟು ಮೌಲ್ಯ. ಹೀಗೆ 13.2 ಕೋಟಿ ರೂಪಾಯಿಗಳ ಅಕ್ರಮವಾದ ಗಳಿಕೆಯನ್ನು ಮಾಡಿದ್ದಾರೆ ಇವರೆಲ್ಲರೂ. 7 ಜನ ಮಹಿಳೆಯರು, 7 ಈ ಒಂದು ಆಡಳಿತಗಾರರು. ಇದೇನು ಈ ರೀತಿ ಎಲ್ಲಿಂದ ಬಂತು ಈ ದುಡ್ಡ ಅನ್ನೋದು ಈಗ ಎನ್ಕ್ವೈರಿ ಆಗಿ ಇವ್ರಿಗೆ ಶಿಕ್ಷೆ ಆಗಬೇಕು. ಇವರೆಲ್ಲ ಪಾಪ ಮಾಡಿದಾರೆ ಪ್ರಯತ್ನ ಲೋಕಾದವರು. ಆದರೆ ಇವ್ರಿಗೆ ಶಿಕ್ಷೆ ಕೊಡೋದು ಇವ್ರಿಗೆಲ್ಲ ಕಸು ಇಲ್ಲ. ಇವ್ರು ಮತ್ತೆ ಕೋರ್ಟ್ಗೆ ಹೋಗೋದು, ಕೋರ್ಟ್ ಅಡಿಷನ್ ತೊಗೊಳೋದು ಮಾಡೋದು ಅದಾವ. ಇನ್ನು ಎನ್ಕ್ವೈರಿ ಇದು ಆಗ್ಯದ, ಇವತ್ತು ತೋರಿಸಿದಾರೆ. ಇದು ಏನು ಚೇಂಜ್ ಆಗ್ತದೆ ಏನಿಲ್ಲ ಗೊತ್ತಿಲ್ಲ. ಮೇಲಾಧಿಕಾರಿ ಏನು ಮಾಡ್ಬೋದು, ಹೊಂದಾಣಿಕೆ ಕೆಲವೊಮ್ಮೆ ಇಷ್ಟಂತವ್ರು ಸಾಕಷ್ಟು ನೋಡಿದ್ರು ನಾವು. ಎಲ್ಲರೂ ಶಿಕ್ಷೆ ಆಗಿದ್ದು ಎಲ್ಲಿ ನಮ್ಮ ಗಮನಕ್ಕೆ ಬಂದಿಲ್ಲ. ಭಾಳ ಕಡಿಮೆ ಇದರಲ್ಲಿ ಶಿಕ್ಷೆ ಆಗುವಂಥ ಪ್ರಮಾಣ. ಹೀಗಾಗಿ ಈ 7 ಜನರಲ್ಲಿ ಎಷ್ಟು ಜನರ ಶಿಕ್ಷೆ ಆಗ್ಬೋದು? ಅಕ್ರಮ ಆಸ್ತಿ ಇವರು ಹುಡುಕಿದ್ದು, ಇವರು ಒಟ್ಟು ದುಡಿಕೆಷ್ಟು, ಇವ್ರ ಪೇಮೆಂಟ್ ಏನು, ಎಲ್ಲಿದ್ದು ಬರ್ತದೆ, ಅವ್ರ ಪೇಮೆಂಟಿಗೆ ಇದು ಹೆಚ್ಚಿಂದ ಯಾಕೆ ಬಂತು, ಇದೆಲ್ಲ ಎನ್ಕ್ವೈರಿ ಇವ್ರು ಶಿಕ್ಷೆ ಆಗಲೇಬೇಕಾದಂಥದ್ದು. ಯಾಕಂದ್ರೆ ಈ ಎಲ್ಲ ಡಾಕ್ಯುಮೆಂಟ್ಸ್ ಏನದಾವ, ಇವು ಎವಿಡೆನ್ಸು ಸಹಜವಾಗಿ ಏನು ಯಾರು ಹೇಳೋ ಅವಶ್ಯಕತೆ ಇಲ್ಲ. ಇದ್ರ ಕ್ಲಿಯರೆನ್ಸ್ ಇವ್ರು ಕೊಟ್ಟರೆ ಸಾಕು, ಎಲ್ಲಿದ್ದು ಬಂತು ಅಂತೇಳಿ. ಅಟ್ಲೀಸ್ಟ್ ಇನ್ನೊಂದು ನಮಗೆ ಬೇಕಾಗಿದ್ದೇನಪ್ಪ ಅಂದ್ರೆ ಇವೆಲ್ಲ ಆದ್ಮೇಲೆ ಇದು ರಿಸಲ್ಟ್ ಏನಾದವು ನಮಗೆ ಅನ್ನೋದು ಭಾಳಷ್ಟು ಕಡೆ ನಾವು ನೋಡೋದೇ ಇಲ್ಲ. ನೋಡ್ತೀವಿ, ಇವತ್ತು ಪೇಪರ್ದಾಗ ಬಂದಿರ್ತದೆ, ಮತ್ತದಾಗ ಬಂದಿರ್ತದೆ, ಇಷ್ಟು ಸಿಗ್ತೀರಿ ಅಷ್ಟು ಸಿಕ್ತು, ನಂತರ ಸುದ್ದಿನ ಇರೋದಿಲ್ಲ ರೀ. ಎಲ್ಲೋ ಒಬ್ಬರಿಗೆ ಶಿಕ್ಷೆ ಆಗ್ತದೆ, 100ರಲ್ಲಿ ಒಬ್ಬರಿಗೂ ಅಂದ್ರೆ ಕಡಿಮೆನ ಶಿಕ್ಷೆ ಆಗೋದು ಭಾಳ ರೇರೆಸ್ಟ್ ಆಗ್ತಾರೆ. ಯಾಕೆ ಹಿಂಗೆ ಆಗ್ತದೆ? ಯಾಕೆ ಲೋಕಾಯುಕ್ತ ತನಿಖೆ ಮಾಡಿ ತೆಗೆದು ಸುಳ್ಳ ಇದು, ಅಥವಾ ಇವರು ಗಡಿಬಿಡಿ ಮಾಡಿ ಪಬ್ಲಿಷ್ ಮಾಡಿದಾರೆ? ಆದರೆ ನಾವು ಕೇಳೋದು ಏನಪ್ಪ ಅಂತಂದ್ರೆ, ಲೋಕಾಯುಕ್ತದವರು ಇವು ದಾಳಿ ಮಾಡಿ ಹೊರಗೆ ತೆಗೆದಾರೆ. 13-14 ಕೋಟಿ ರೂಪಾಯಿ ಸಾಣದಲ್ಲ, ಆದರೆ 18 ಕೋಟಿ ರೂಪಾಯಿ ಆಸ್ತಿ ಪತ್ತೆ ಆಗ್ಯದ. ಈ 18 ಕೋಟಿ ಆಸ್ತಿ ಸಾಣದಲ್ಲ, ಇದ್ರ ಎಲ್ಲಿಂದ ಬಂದಪ್ಪ ಇದು? ಇಷ್ಟಾಗಿ ಎಷ್ಟು ಮಂದಿ ಶಿಕ್ಷೆ ಆಯಿತು, ಇಲ್ಲಿವರೆಗೆ ಸಿಕ್ಕವ್ರದ್ದು ಎಷ್ಟು ಮಂದಿ ಶಿಕ್ಷೆ ಆಗಿದೆ, ಅದಕ್ಕೆ ನಮ್ಮ ಲೋಕಾಯುಕ್ತ ಪ್ರಕಟ ಮಾಡಬೇಕಾಗಿದೆ ಇವತ್ತು. ಯಾಕಂದ್ರೆ ಜನಕ್ಕೆ ಗೊತ್ತಾಗಬೇಕಲ್ಲ ರೀ, ಇವ್ರು ಶಿಕ್ಷೆ ಆಗ್ಯದ ಅಂತೇಳಿ ಹೇಳಿದ್ರು, ಮಾಡಿದರು. 1 ವರ್ಷ, 6 ತಿಂಗಳು, 3 ತಿಂಗಳು ಎಲ್ಲೋ ಮೂರ್ಯಾಕೆ ಕೊಡ್ತಾರೆ ಇವ್ರು. ಮತ್ತು ನಂತರ ಅದಕ್ಕೆ ದೊಡ್ಡ ಪೋಸ್ಟಿಗೆ ಬಂದಿರ್ತಾರೆ. ಹೆಂಗೆ ಬಂದರು? ಯಾಕಂದ್ರೆ ಇವತ್ತು ನಾವು ಅದು ಮೀಡಿಯಾದವ್ರು ನಾವು ಹಂಗೆ ಇದ್ದೀವಿ ರೀ, ದೊಡ್ಡ ಪಬ್ಲಿಷ್ ಮಾಡ್ತೀವಿ. ನಂತರ ಏನಾಯಿತು ಈಗ ನೋಡಿರಿ, ನಾವು ಕಣ್ಣಿಗೆ ಕಾಣುವಂಥದ್ದು ನಮ್ಮ ಎಲ್ಲರೂ ಟಿ ವಿಗಳ ಮುಂದೆ ನಾವು ದಿನನಿತ್ಯ ನೋಡಿದ್ವಿ. ದರ್ಶನ್ ಅವರು ಯಾವ್ಯಾವ ರೀತಿ ಆಗಿತ್ತು ಏನು, ನಂತರ ಈಗ ಏನಾಗಲಿಕ್ಕತ್ತದ ರೀ. ನಾನು ಹೇಳೋ ಉದ್ದೇಶ ಇಷ್ಟ, ಇಲ್ಲಿ చాలా ತೊಂದರೆ ತೆಗೆದ. ಒಂದು ತನಿಖಾ ಇಲಾಖೆ ಇದ್ದು ತನಿಖೆ ಮಾಡಿದ, ಅದ್ರದ್ದು ಒಂದು ತಾರ್ಕಿಕ ಅಂತ್ಯ ಆಗ್ಬೇಕು. ಇದು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಬೇಕು ಅಂದಾಗ ಈ ಅಧಿಕಾರಶಾಹಿ ಜನಕ್ಕೆ ಶಿಕ್ಷೆ ಆದಾಗ ಮಾತ್ರ ಭಯ ಹೊಡ್ತವೆ. ಈಗ ಅನ್ನಿಸ್ತದೆ ಅವ್ರಿಗೆ ಇಂಥಲ್ಲಿ ಭಾಳ ಜನ ಕೊಟ್ಕೊಂಡು ದಾಟಿ ಹೋಗ್ಯಾರ, ಪೊಲೀಸರಾಯ್ತು, ಲೋಕಾಯುಕ್ತವ್ರಾಯ್ತು, ಅಥವಾ ಮತ್ತವ್ರಾಯ್ತು, ಎಲ್ಲರೂ ಜನಸಾಮಾನ್ಯರೇ ಮಾತಾಡ್ತಾರೆ. ಹಿಂಗೆ ಏನು ಬಿಟ್ಟು ಹಿಡಿತಾರೆ, ಅದೇನು ಅವರು ತಮ್ಮ 50 ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ. ಇವತ್ತು ಮೋದಿ ಸರ್ಕಾರ ಮೇಲೆ ಆಗಿರ್ಬೋದು, ಯಾವುದೇ ಕೇಂದ್ರ ಸರ್ಕಾರ ಆಗಿರ್ಬೋದು, ಅಸಲು ಟೀಕೆ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಎಲೆಕ್ಟ್ರಲ್ ಬಾಂಡದ್ದು ನೋಡಿದ್ವಿ ನಾವು ಇದನ್ನು ಕಣ್ಣು ಮುಂದೆ. ಆದರೂ ಸಹಿತ ಯಾರಿಗೂ ಒಬ್ಬರು ಶಿಕ್ಷೆ ಆಗಲಿಲ್ಲ. ಯಾಕೆ ಶಿಕ್ಷೆ ಪ್ರಮಾಣ ಯಾಕೆ ಕಡಿಮೆ ಆಗಲಿಕ್ಕೆ ಅಂದರೆ ಹೊಂದಾಣಿಕೆ ಐತಿ ಅಂತೇಳಿ ಜನಸಾಮಾನ್ಯರ ಅಭಿಪ್ರಾಯ. ನಿಮಗೆ ಏನು ಅನ್ನಿಸ್ತದ? ಈ 18 ಕೋಟಿ ರೂಪಾಯಿ ಆಸ್ತಿ ಜಪ್ತಿ ಏನು ಮಾಡಿದ್ದಾರೆ, ಪತ್ತೆಯನ್ನು ಹಚ್ಚಿದ್ದಾರೆ, ಇವರಿಗೆಲ್ಲ ಶಿಕ್ಷೆ ಆಗ್ಬೋದಾ? ಅದು ಇವರು ತಪ್ಪಿಸ್ಕೋಬೋದಾ? ಜನಸಾಮಾನ್ಯರು ಇವತ್ತು ಕೇಳುವಂಥ ಪ್ರಶ್ನೆಯನ್ನು ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ಸರ್ಕಾರ ಇದು ಸೇರಿ ತನಿಖೆ ಮಾಡಿಸಿ ತಪ್ಪಿತಸ್ಥರ ಶಿಕ್ಷೆ ಕೊಡಿಸೋದು. ಈಗ ತಪ್ಪಿತಸ್ಥರನ್ನೂ ಇವರು ಶಿಕ್ಷೆ ಕೊಡಿಸ್ಬೇಕಾಗಿದ್ದು ಸರ್ಕಾರದ ಕೆಲಸ ಮತ್ತು ನ್ಯಾಯಾಂಗದ ಕೆಲಸ. ಪಾಪ ನ್ಯಾಯಾಂಗನ ಡಾಕ್ಯುಮೆಂಟ್ಸ್ ಕೊಟ್ಟರೆ ಮಾಡ್ತಾರೆ. ಅವರು ಹೇಳ್ತಾರಲ್ಲ ನಿಜ ಹಿಂಗಪ್ಪ ಅಂತೇಳಿ, ಅಲ್ಲೂ ಏನೋ ಗದ್ದಗಳು ಆಗ್ತಿರ್ತಾವೆ, ಸಾಕ್ಷಿಗಳು ಗಪ್ಪ ಆಗ್ತಿರ್ತಾವೆ, ಏನೂ ಆಗ್ತಾವೆ, ಭಾಷ್ಟ ಕೇಸುಗಳು ನಡುವೆ ಮುಗಿದೋಗ್ಬಿಡ್ತಾವೆ. ಹಾಗೆ ಇದಾಗಬಾರ್ದು. ತಪ್ಪಿತಸ್ಥರ ಶಿಕ್ಷೆ ಆಗುವಂಥ ಒಂದು ವ್ಯವಸ್ಥೆ ಆದರೆ ಎಲ್ಲರೂ ಈ ವಿಷಯದ ವಾಲೋದಲ್ಲ. ಇದನ್ನೇನಂತೀರಿ? ಇದು ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ಅರ್ಥಾತ್ ಸೀತಾರಾಮ ಸತ್ಯದ ಕೈಗನ್ನಡಿ ವಂದನೆಗಳು.